ಈಗ ಮುಂದುಗಡೆ ಬರುವಂತ 18 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ. ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣಾ ಸಂಸ್ಥೆಯಲ್ಲಿ ನೇಮಕಾತಿಗೆ ಅರ್ಜಿ ಕರೆದಿದ್ದಾರೆ. ವಿವಿಧ ಪ್ರಕಾರ ಪೋಸ್ಟ್ ಇದಾವೆ. ಎಷ್ಟು ಹುದ್ದೆಗಳಿರತ್ತೆ, ಯಾವ ಪೋಸ್ಟ್ ಇರತ್ತೆ, ಕೊನೆಯ ದಿನಾಂಕ ಯಾವುದು, ಮತ್ತೆ ಯಾವೊಂದು ವಿಧಾನದ ಮೂಲಕ ಆಯ್ಕೆ ಮಾಡ್ತಿದ್ದಾರೆ ಎಲ್ಲ ಚರ್ಚೆ ಮಾಡೋಣ. ಅದೇ ರೀತಿಯಾಗಿ ಇನ್ನೊಂದು ಗುಡ್ ನ್ಯೂಸ್ ಇದೆ. ಈ ಹಿಂದೆ ಯಾವೊಂದು ವ್ಯಕ್ತಿಗಳು 2025-26ರಲ್ಲಿ KKRTC ದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆಲ್ ಕರ್ನಾಟಕದಲ್ಲಿ ಅದರದ್ದು ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡಿದೆ KKRTC ಇಲಾಖೆ ಕಲ್ಯಾಣ ಕರ್ನಾಟಕ. 240 ಪೋಸ್ಟ್ ಒಂದು. ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಒಂದು ನೋಟಿಫಿಕೇಶನ್ ಅಂದ್ರೆ ಅಧಿಕೃತವಾಗಿ ರಿಲೀಸ್ ಮಾಡಿದಂತ ನೋಟಿಫಿಕೇಶನ್ ಪ್ರಶಾಂತ್ ಟೆಕ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಸಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ಈಗಲೇ ನಾನು ಆರ್ಟಿಕಲ್ ಕೂಡ ಬರ್ದಿದ್ದೇವೆ, ನೋಡ್ಕೊಳ್ಳಿ. ಯಾರ್ಯಾರು ಆಯ್ಕೆ ಆಗಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಕಂಗ್ರಾಚುಲೇಷನ್. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಯಾರ್ಯಾರು KKRTC ಇದರಲ್ಲಿ ಕೆಲಸಕ್ಕೆ ಕಂಡಕ್ಟರ್ ಹುದ್ದೆದು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಕೂಡ ಮುಗಿದಿತ್ತು. ನಿಮ್ಮ ಫೈನಲ್ ಲಿಸ್ಟು ಕೊನೆಯ ಸೆಲೆಕ್ಷನ್ ಲಿಸ್ಟ್ ಅನ್ನ ರಿಲೀಸ್ ಆಗಿದೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಎರಡನೇದಾಗಿ ಕರ್ನಾಟಕದಲ್ಲಿ ಕರೆದಿರುವಂತ ಅರಣ್ಯ ಇಲಾಖೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಯಾವ್ದು ಪೋಸ್ಟ್ ಇದೆ, ಈ ಒಂದು ಪೋಸ್ಟ್ PRO ಪೋಸ್ಟ್ ಅಂತ ಹೇಳಿ ಕರ್ನಾಟಕ ಫಾರೆಸ್ಟ್ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ಪ್ರತಿಷ್ಠಾನ ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ. ಈ ಒಂದು ನೇಮಕಾತಿಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ವೆಬ್ಸೈಟ್ ಕೂಡ ಇರತ್ತೆ, ಅರಣ್ಯ ಇಲಾಖೆದು ಅಧಿಕೃತ ವೆಬ್ಸೈಟ್, ಅದೇ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ, ಕರ್ನಾಟಕದ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಮತ್ತು ಪೋಸ್ಟ್ ಹೆಸರು, ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅಂತೇಳಿ ಈ ಒಂದು ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಅವಕಾಶ ಇಲ್ಲ. ಹೀಗೆಲ್ಲ ಒಂದು ಪೋಸ್ಟ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾರೆ, 20 ಪೋಸ್ಟ್, ಉದಾಹರಣೆ ಹೇಳ್ತಾ ಇರೋದು 30 ಪೋಸ್ಟ್, 40 ಪೋಸ್ಟ್, 44, 500 ಈ ರೀತಿಯ ಪೋಸ್ಟ್ ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ರೀತಿಯಾಗಿ ಪೋಸ್ಟ್ ಬಗ್ಗೆ ಅಂಕಿಅಂಶ ಕೊಟ್ಟಿಲ್ಲ. ವಿವಿಧ ಪ್ರಕಾರ ಪೋಸ್ಟ್ ಇದಾವೆ. ಅರ್ಜಿ ಸಲ್ಲಿಸಿದ್ರೆ ಉದ್ಯೋಗದ ಸ್ಥಳ ಇರೋದು ಬೆಂಗಳೂರಿನಲ್ಲಿ ಕರ್ನಾಟಕ ಅರಣ್ಯ ವನ್ಯಜೀವಿ ಮತ್ತು ಹವಾಮಾನ ಬದಲಾವಣೆ ಪ್ರತಿಷ್ಠಾನ ಸಂಸ್ಥೆಯಲ್ಲಿ. ಅದೇ ರೀತಿಯಾಗಿ ಈ ಒಂದು ಪೋಸ್ಟ್ಗಳಿಗೆ ಏನಾಗಿರ್ಬೇಕು, ಸಾಮಾನ್ಯವಾಗಿ ಪದವಿ ಆಗಿರ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಪದವಿ ಆಗಿರ್ಬೇಕು. ಮತ್ತು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಕೂಡ ಇದೇ ನೋಟಿಸ್ ದಲ್ಲಿದೆ, ತಿಳಿಸ್ಕೊಡ್ತೇನೆ. ಮುಂದುಗಡೆ 1/7/2026 ಅಂದಿನಿಂದ ಪ್ರಾರಂಭ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದೆ ರಿಲೀಸ್ ಮಾಡಿದಂತ ನೋಟಿಸ್ 1/7/2026ರಿಂದ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 18 ಜುಲೈ 2026 ತನಕ ಅವಕಾಶ ಇರುತ್ತೆ. ಅಲ್ಲಿ ತನಕ ನಿಮಗೆ ಟೈಮ್ ಇದೆ. ಇದಕ್ಕೆ ಪುರುಷರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ, ಪದವಿ ಪಾಸ್ ಆದಂತ ವ್ಯಕ್ತಿಗಳು, ಅದು ಕೂಡ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಇದೆಲ್ಲ ಪಾಸ್ ಆಗಿರಬೇಕು. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಪ್ರತಿ ತಿಂಗಳು ನಿಮಗೆ ಸಂಬಳದ ಬಗ್ಗೆ ಇದರಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟ ಮಾಹಿತಿ ಇನ್ನೂ ಕೊಟ್ಟಿಲ್ಲ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ ಮಾನದಂಡಗಳ ಪ್ರಕಾರ ನಮಗೆ ಸ್ಯಾಲರಿ ಕೊಡ್ತಾರೆ. ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಇನ್ನೊಂದು ಹೇಳ್ಬೇಕು ನಿಮಗೆ, ಈ ಒಂದು ಪೋಸ್ಟ್ಗಳು ಬಹುಶಃ ಪರ್ಮನೆಂಟ್ ಇರೋದಿಲ್ಲ, ತಾತ್ಕಾಲಿಕವಾಗಿ ನೇಮಕಾತಿ ಮಾಡ್ತಾ ಇರ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತು ಆಫ್ಲೈನ್ ಇರೋದ್ರಿಂದ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿ, ಕರ್ನಾಟಕದ ವಿಳಾಸ, ಕೊಠಡಿ ಸಂಖ್ಯೆ 704 C 7ನೇ ಮಹಡಿ, ಅರಣ್ಯ ಭವನ 8ನೇ ಕ್ರಾಸು, ಮಲ್ಲೇಶ್ವರಂ, ಬೆಂಗಳೂರು. ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ನಿಮ್ಮ ಸ್ಪೀಡ್ ಪೋಸ್ಟ್ದಲ್ಲಿ ಕೂಡ ಸಬ್ಮಿಟ್ ಮಾಡಿ, ಅಥವಾ ನಾರ್ಮಲ್ ಪೋಸ್ಟ್ ಇರ್ತಾವಲ್ಲ ಅದಕ್ಕೂ ಕೂಡ ಸಬ್ಮಿಟ್ ಮಾಡಿ. ಸ್ವಲ್ಪ ಸ್ಪೀಡ್ ಪೋಸ್ಟ್ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಬೇಗ ಹೋಗಿ ತಲುಪುತ್ತೆ. ಇನ್ನೊಂದು ಹೇಳ್ಬೇಕು ನಿಮಗೆ, ಏನಪ್ಪಾ ಅಂದ್ರೆ ಅದು ಆಫ್ಲೈನ್ ಫಾರ್ಮ್ ಇದೆಯಲ್ಲ ಅದೊಂದು ಸ್ವಲ್ಪ ನೋಡಿ, ಹಿಂಗೆ ಕಾಣಿಸುತ್ತೆ ನೋಡಿ ಆಫ್ಲೈನ್ ಫಾರ್ಮ್. ಇದು ಕರ್ನಾಟಕದ ಫಾರೆಸ್ಟ್ ಅನಿಮಲ್ಸ್ ಇವೆಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮ್ ಇರತ್ತೆ, ಅಪ್ಲಿಕೇಶನ್ ಫಾರ್ಮೆಟ್. ಇದರಲ್ಲಿ ಸಾಮಾನ್ಯವಾಗಿ ತುಂಬಾ ಈಜಿ ಪ್ರೊಸೆಸಿಂಗು. ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಆಗಿ ಇದರಲ್ಲಿ ಹಾಕ್ಬೇಕಾಗತ್ತೆ. ಉದಾಹರಣೆಗೆ ನನ್ನ ಹೆಸರು ರಾಮು ಅಂತ ಅನ್ಕೊಳ್ಳಿ, ಅವನ ಹೆಸರನ್ನ ಇಲ್ಲಿ ಹಾಕೊಳ್ಳಿ, ನಮ್ಮ ಅಡ್ಡ ಹೆಸರು ಹಾಕೊಳ್ಳಿ. ಎಲ್ಲ ಯಾವ ರೀತಿಯಾಗಿ ಕೊಟ್ಟಿದಾರಲ್ಲ, ಬ್ಲಾಕ್ ಲೆಟರ್ ಕೊಟ್ಟಿದ್ದಾರೆ, ಆ ಒಂದು ಬ್ಲಾಕ್ ಲೆಟರ್ದಲ್ಲಿ ತುಂಬಿಕೊಳ್ಳಿ ಅದರ ಹೆಸರುಗಳು. ಮತ್ತೆ ಇನ್ನೊಂದು ಹೇಳ್ತಾ ಇರೋದು, ತಪ್ಪಾದ ಮಾಹಿತಿನ ತುಂಬಾ ಕೊಡ್ಬೇಡಿ. ಎಲ್ಲ ಒಂದು ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀನಿ, ತಪ್ಪಾಗಿ ಮಾಹಿತಿನ ತುಂಬಬೇಡಿ, ಮುಂದ್ಗಡೆ ನಿಮಗೆ ತೊಂದರೆ ಆಗತ್ತೆ. ಏನಾದ್ರೂ ತಪ್ಪಾಗಿತ್ತಂದ್ರೆ ಡಾಕ್ಯುಮೆಂಟ್ಸ್ ನಲ್ಲಿ ತಪ್ಪಾಗಿತ್ತಂದ್ರೆ ಅದು ಕರೆಕ್ಟ್ ಇದೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ನಲ್ಲಿ ಅಲ್ಲಿ ಹಂಗ ಹಾಕಕ್ ಹೋಗ್ಬೇಡಿ. ಇಲ್ಲಿ ಡಾಕ್ಯುಮೆಂಟ್ಸ್ ನಲ್ಲಿ ಯಾವ ರೀತಿಯಾಗಿದೆ ಈ ಒಂದು ಫಾರ್ಮ್ ದಲ್ಲೂ ಕೂಡ ಅದೇ ರೀತಿಯಾಗಿ ಫಿಲ್ಅಪ್ ಮಾಡಿ. ನೋಡಿ, ಇಷ್ಟು ಮಾಹಿತಿ ನಮಗೆ ಗೊತ್ತಾಗಿದೆ. ಎಲ್ಲ ಆದ ತಕ್ಷಣ ಈ ಒಂದು ಡಾಕ್ಯುಮೆಂಟ್ಸ್, ಈ ಒಂದು ಫಾರ್ಮ್ ಇದೆಯಲ್ಲ ಅದರ ತೆಳಗಡೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಲಗ್ತಿಸಿ ಪೋಸ್ಟ್ ಆಫೀಸಲ್ಲಿ ಸಬ್ಮಿಟ್ ಮಾಡಿ. ಇಷ್ಟೇ ಹೇಳೋದು ನಾನು, ಜಾಸ್ತಿ ಹೇಳಕ್ಕಾಗಲ್ಲ. ನೋಡಿ, ಪದವಿ ವ್ಯಕ್ತಿಗಳು
ಅಪ್ಲಿಕೇಶನ್ ಹಾಕಿ ವಯೋಮಿತಿ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಇದು ಆಫ್ಲೈನ್ ಫಾರ್ಮ್ ಆಗಿರತ್ತೆ. ಆಫ್ಲೈನ್ ಯೂನಿವರ್ಸಿಟಿ, ಇಯರ್ ಆಫ್ ಪರ್ಸೆಂಟೇಜು ಹಾಗೂ ನಿಮ್ಮ ಒಂದು ಎಜುಕೇಶನ್ ಡೀಟೇಲ್ಸ್ ಎಲ್ಲ ಹಾಕೊಳ್ಳಿ. ಇಮೇಲ್ ಐಡಿಗಳು, ಮೊಬೈಲ್ ಸಂಖ್ಯೆಗಳು, ಪರ್ಮನೆಂಟ್ ಅಡ್ರೆಸ್ಸು ಎರಡು ಕೂಡ ಅಡ್ರೆಸ್ ಕರೆಕ್ಟ್ ಇದ್ರೆ ಒಂದು ಚೆನ್ನಾಗಿ ತುಂಬಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್, ನ್ಯಾಷನಾಲಿಟಿ ಎಲ್ಲ, ಜೆಂಡರು, ಇಯರು, ಫಿಮೇಲು ಏನಿದ್ರೆ ಅದೆಲ್ಲ ಹಾಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ನೋಡಿ, ಇಷ್ಟು ನಿಮ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಫಾರ್ಮೆಟ್ಗಳು ಅಧಿಕೃತವಾಗಿರುವಂತ ನೋಟಿಫಿಕೇಶನ್ ಒಂದ್ಸಾರಿ ಅಂತರ್ಜಾಲದಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅಥವಾ ಸಿಗ್ಲಿಲ್ಲಪ್ಪ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇರತ್ತೆ, ಅಬೌಟ್ ಸೆಕ್ಷನ್ ಲಿಂಕ್ ಇದಾವೆ.